It is not merely physical. No doubt physical trauma can cause stress, but more important is mental restlessness, emotional upsetness, deep-rooted psychological conflict, kama, krodha, lobha, moha, mada, matsarya. All these at the base of the stress and the modern NCD. Therefore, the challenges that we are facing are multi-dimensional: physical, mental, emotional, intellectual, with a spiritual basis. And the solution, one-dimensional physics, modern science. How can you solve? That's why we have a failure to deal all these challenges. ಗಂಗಾದಿ ಸಕಲ ತೀರ್ಥಗಳನ್ನು ಗಂಗೆ ಯಮುನೆ ಜೈವ ಅಂತ ಅಭಿಮಂತ್ರಣ ಮಾಡಿ ಆ ಜಲವನ್ನು ಕೇಶವಾಯ ಸ್ವಾಹ ನಾರಾಯಣ ಸ್ವಾಹ ಅಂತ ಹೇಳಿಕೊಂಡು ಆಚಮನ ಮಾಡಿ ಆಚಮ್ಯ ಪ್ರಾಣಾನಾಯಮ್ಯ ಏನೇ ಕೆಲಸ ಮಾಡಬೇಕಾಗಿದ್ರು ಕೂಡ ಮಂತ್ರೋಚ್ಚಾರಣೆ ಎಲ್ಲ ಆಗಬೇಕು. ಅದಕ್ಕೋಸ್ಕರ ಕಂಠ ಶುದ್ಧ ಆಗಬೇಕು. ಜಲಪ್ರಾಶನ 3 ದಾರಿ, ಆಮೇಲೆ ನಾಡಿ ಶೋಧನ. ಅಷ್ಟು ಮಾಡಿ ನಾವು ಕೂತೇವು ಅಂತಂದರೆ ಅಷ್ಟು ಹೊತ್ತು ನಮ್ಮ ಮನಸ್ಸು ಏಕಾಗ್ರವಾಗಿದೆ. 22-23 ಸಾಲಿನಲ್ಲಿ 10 ಸೈಟ್ ಇಟ್ಕೊಂಡಿದ್ದೀನಿ, 5 ಇವಾಗ ಕೊಡ್ತೀನಿ, 5 ಮುಂದಿನ ವರ್ಷ ಕೊಡ್ತೀನಿ. ಅವಾಗ ಏನು ಮಾಡ್ತೀರಾ? ವಾಟ್ ಈಸ್ ದ ಎಂಡ್ ಫಾರ್ ದಿಸ್? ಲೇಔಟ್ ಒಳಗೆ ಆಸ್ ಆಫ್ ನೌ ದೇರ್ ಇಸ್ ನೋ ಪ್ರಾವಿಷನ್. ಈಗ ಈಗ ಇದಕ್ಕೋಸ್ಕರನೇ ತಂದು ಯೂನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಲ್ಲಿ ತಂದುಬಿಟ್ಟು ತೆರಿಗೆಗೆ ಅನುಕೂಲ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರೋದು ಅಲ್ಟಿಮೇಟ್. ಬಟ್ ನಾವು ವಿ ಕೆನಾಟ್ ಪನಿಷ್ ಗುಡ್ ಸಿಟಿಸನ್ಸ್ ಅಲ್ಲ. ಯಾರು ಒಳ್ಳೆ ನಾಗರಿಕರಿದ್ದಾರೆ, ತೆರಿಗೆ ಕಟ್ತಾ ಇದ್ದಾರೆ, ಕರೆಕ್ಟಾಗಿ ಲೇಔಟಲ್ಲಿ ಮಾಡ್ಕೊಂಡಿದ್ದಾರೆ, ಅಥವಾ ಅವಾಗ ಏನೋ ತೊಗೊಂಡಿರೋರಿಗೆ ಕೂಡ ನಾವು ಮಾಡಿದ್ದೀವಿ. ಬಟ್ ನೀವು ಸಲಹೆ ಕೊಡಿ, ವಿ ವಿಲ್ ಸಕಾರಾತ್ಮಕವಾಗಿ ನಾವು ಸ್ವೀಕಾರ ಮಾಡ್ತೀವಿ. ಕೃಷ್ಣ ಅವ್ರು ಹೇಳ್ದಂಗೆ ಅದು ಒಂದು ಔಟ್ಲೆಟ್ ಇರ್ಬೋದು, ಅಥವಾ ಏನು ನೀವು ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡೋರಿಗೆ ಫೈನ್ ಹಾಕ್ತೀರಾ, 4 ಪಟ್ಟು ಹಾಕ್ತೀರಾ, ಅದೆಲ್ಲನೂ ಚರ್ಚೆ ಆಗಿದೆ. ಬಟ್ ವಾಟ್ ಈಸ್ ದ ಎಂಡ್ ಫಾರ್ ದಿಸ್ ಅಂತ ವಿ ವಿಲ್ ಡೆಫಿನೆಟ್ಲಿ ಟ್ರೈ ಆ್ಯಂಡ್ ಇಂಪ್ಲಿಮೆಂಟ್ ಇಟ್. ನಾವು ಕೂಡ ನಾವು UD ಸೇರಿ ನಾವು ಮಾತನಾಡ್ತೀವಿ. ಒಂದು ವಿಚಾರ ಏನು ಮಾಡ್ಬೋದು, ಬಹುಶಃ ಈ ಫೋರಮಲ್ಲಿ ಹೇಳುವಂಥ ವಿಷಯನೂ ಅಲ್ಲ, ಯಾಕಂದರೆ ಕಾನೂನಲ್ಲಿ ಇದಕ್ಕೆ ಅವಕಾಶನೇ ಇಲ್ಲ. ಅಕ್ರಮ ಸೈಟ್ ಮಾರೋದಕ್ಕೆ ನಾನು ಕೊಡ್ತೀನಿ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಸೊ ಆದರೆ ಒಂದು ವಿಷಯ ಏನು ಅಂದರೆ, ಆ 30 ಸೈಟ್ ಏನು ಉಳಿದಿದೆ ಅದನ್ನಾದರೂ ಅವರು ಪ್ಲ್ಯಾನ್ ಅಪ್ರೂವಲ್ಗೆ ಸಬ್ಮಿಟ್ ಮಾಡಿ, ಪ್ಲ್ಯಾನ್ ಅಪ್ರೂವಲ್ ತಗೊಂಡು ಆನಂತರ ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಡಲಿಕ್ಕಾಗತ್ತಾ ಅಂತ ಒಂದು ವಿಚಾರ ಮಾಡ್ಬೋದು. ಚರ್ಚೆನೂ ಆಗಿದೆ. ಇದು ರಿಪೀಟ್ ಮಾಡ್ತೇನೆ, ಉಳಿದಿರೋ 30 ಸೈಟನ್ನು ಪ್ಲ್ಯಾನ್ ಅಪ್ರೂವಲ್ಗೆ ಸಬ್ಮಿಟ್ ಮಾಡಿ, ಅಲ್ಲಿ ಸಿವಿಕ್ ಕಮ್ಯುನಿಟಿ ಪಾರ್ಕು ಅದಕ್ಕೆಲ್ಲ ಅಷ್ಟಕ್ಕೆ ಅಪ್ಲೈ ಮಾಡಿ ರೋಡ್ ಬಿಡ್ತಿಗೆ ಒಂದು ವಿನಾಯಿತಿಯನ್ನು ಕೊಡಬೇಕಾಗಿ ಬರ್ಬೋದು. ಅದನ್ನು ಕೊಟ್ಟು ಪ್ಲ್ಯಾನ್ ಅಪ್ರೂವಲ್ ಕೊಡಲಿಕ್ಕೆ ಆಗುತ್ತಾ ಅನ್ನುವಂಥದ್ದು ಇದು ಟೌನ್ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟೇ ಮಾಡಬೇಕು. RDPR ಸಚಿವರಿಗೂ ಬಹುಶಃ ಕಷ್ಟ ಆಗುತ್ತೆ ಅದನ್ನು ತೀರ್ಮಾನ ಮಾಡಲಿಕ್ಕೆ. ಸೊ ಅವರು UDನವರು ಕೂತ್ಕೊಂಡು ಟೌನ್ ಪ್ಲ್ಯಾನಿಂಗ್ ಅವ್ರ ಹತ್ರ ಮಾತನಾಡಿ ಅಲ್ಲಿಂದ ಏನಾದರೂ ಈ ಥರ ಇಂಥ ಕೇಸ್ಗೆ ಸ್ಪೆಸಿಫಿಕ್ ಆಗಿ ಒಂದು ಮಾಡಿಫೈಡ್ ಪ್ಲ್ಯಾನ್ ಕೊಡೋಕ್ಕಾಗುತ್ತಾ ಅನ್ನೋ ವಿಚಾರ ಮಾಡಬೇಕು.